ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ನಿನ್ನೆ ಏನು ಸಿಲಿಂಡರ್ ಸ್ಫೋಟ ಆಗಿ 11 ಜನರು ಗಾಯಗೊಂಡಿರ್ತಕ್ಕಂಥದ್ದು ಇಡೀ ಒಂದು ಜಿಲ್ಲೆಯನ್ನೇ ತಲ್ಲಣಗೊಳಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಗಾಯಾಳುಗಳ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿರ್ತಕ್ಕಂಥದ್ದು. ಇನ್ನು ಆ ಗಾಯಾಳುಗಳನ್ನು ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿನ ಜಿಂದಾಲ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಅದರಲ್ಲಿ ಈಗ 6 ಜನರ ಸ್ಥಿತಿ ಸಂಪೂರ್ಣವಾಗಿ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು. ಆ 6 ಜನರನ್ನು ಈಗ ಖುದ್ದು ಹೊಸಪೇಟೆ ಶಾಸಕರಾಗಿರ್ತಕ್ಕಂಥ HR ಗವಿಯಪ್ಪನವರೇ ಖುದ್ದು ಆಂಬುಲೆನ್ಸ್ ಮಾಡಿ ಅವರನ್ನು ಬೆಂಗಳೂರಿಗೆ ರವಾನೆ ಮಾಡ್ತಿರ್ತಕ್ಕಂಥದ್ದು. ಖುದ್ದು ಈಗ ಬೆಂಗಳೂರಿಗೆ ಗಾಯಾಳುಗಳನ್ನು ರವಾನಿಸಿ ಖುದ್ದು MLA ಅವರು ಕೂಡ ಅಲ್ಲಿಗೆ ಹೊರಟು ನಿಂತಿದ್ದಾರೆ. ಈಗ ಖುದ್ದು MLA ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಂಡೀಷನ್ ಹೇಗಿದೆ ಮತ್ತು ಬೆಂಗಳೂರಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕಂತ ಇವಾಗ ಎಲ್ಲ ಪೇಷಂಟ್ಸ್ಗೆಲ್ಲ ಒಂದು 40% ಬರ್ನ್ಸ್ ಆಗಿದೆ. ಇನ್ನೊಂದು ಜಿಂದಾಲ್ ಹಾಸ್ಪಿಟಲ್ನಲ್ಲಿ, ಸಂಜೀವಿನಿ ಹಾಸ್ಪಿಟಲ್ನಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸ್ ಇಲ್ಲ, ಫೆಸಿಲಿಟಿ ಮಾತ್ರ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇದೆ. ಪ್ಲಸ್ ಫಸ್ಟ್ ಏಡ್ ಏನು ಕೊಟ್ಟಿದ್ದಾರ ಎಲ್ಲ ಪೇಷಂಟ್ಗಳಿಗೆ, ಅದು ದೊಡ್ಡ ಆಸ್ಪತ್ರೆಗಿಂತ ಕಡಿಮೆ ಏನಿಲ್ಲ. ಹಾಗಾಗಿ ಪೇಷಂಟ್ಗಳಿಗೆ ಭಾಳಷ್ಟು ಆರೋಗ್ಯವಾಗಿ ಸ್ವಲ್ಪ ಸ್ಟೆಬಿಲೈಸ್ ಆಗಿದೆ. ಅದೇ ನಿನ್ನೆ ನಮ್ಮ ಅದೃಷ್ಟಕ್ಕೆ ಬ್ಯಾಂಗ್ಳೂರಿಂದ ಒಂದು ವಿಸಿಟ್ ಇರುತ್ತೆ ಇಲ್ಲಿ ಸಂಜೀವಿನಿ ಹಾಸ್ಪಿಟ್ಲಿಗೆ, ಪ್ಲಾಸ್ಟಿಕ್ ಸರ್ಜನ್. ಅವರು ಅಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಕರೆಕ್ಟ್ ಮೆಡಿಕೇಷನ್ ಆಯಿತು. ಬಟ್ ಅವ್ರದ್ದು ಒಂದು ದಿವಸದ್ದು ವಿಸಿಟ್ ಇರೋದ್ರಿಂದ ಅವರೇ ಅಂದರು, ಇದಕ್ಕೆ ರೆಗ್ಯುಲರ್ ಮಾನಿಟ್ರಿಂಗ್ ಬೇಕಾಗುತ್ತೆ, ಇಲ್ಲಿ ಯಾರೂ ಇರೋಂಗಿಲ್ಲ ಸರ್ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದಕ್ಕೋಸ್ಕರ. ಹಾಗಾಗಿ ಎಲ್ಲರನ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇವತ್ತು ಶಿಫ್ಟ್ ಮಾಡೋದಾಯಿತು. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಜಿಲ್ಲಾ ಮಂತ್ರಿಯವರು ನಾನು ಬರೋದಕ್ಕಿಂತ ಮುಂಚೆನೇ ಪಾಪ ಅವ್ರು ವಿಸಿಟ್ ಕೊಟ್ಟು ಅವ್ರಿಗೆಲ್ಲ ಧೈರ್ಯ ತುಂಬಿಸಿ ಮತ್ತು ಬೆಂಗಳೂರಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಮಾತಾಡಿ ಎಲ್ಲ ಅವರು ಮಾಡಿದ್ರು. ನಾನು ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೂ ನಾನು ಮಾತಾಡಿ ಆಯಿತು, ದಿನೇಶ್ ಗುಂಡೂರಾವ್ ಸಾಹೇಬ್ರು ಇಮಿಡಿಯೇಟಾಗಿ ಮಾತಾಡ್ತೀನಿ ಅಂದೇಳಿ ಇದಾಯ್ತಲ್ಲ ಅವ್ರಿಗೆ ತಿಳಿಸಿದ್ರು, ಸೆಕ್ರೆಟ್ರಿ ಅವರಿಗೆ. ನಾನು ಅವರಿಗೆ ಮಾತಾಡಿದೆ. ಇಮಿಡಿಯೇಟಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ ಸರ್, ಜಿಲ್ಲಾ ಮಂತ್ರಿಯವರು ಕೂಡ ಫೋನ್ ಮಾಡಿದ್ರು. ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು, ಕಳಿಸ್ರಿ ಅಂತ ಹೇಳ್ಬಿಟ್ಟು ಹೇಳಿದ ಮೇರೆಗೆ ಇವತ್ತು ಬೆಳಗ್ಗೆನೇ 6 ಗಂಟೆಗೆ ತಹಸೀಲ್ದಾರ್ ಅವರು ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಶಂಕರ್ ನಾಯಕ್ ಅವರಿಬ್ಬರು ಅಲ್ಲಿದ್ದು ಮುಂದೆ ಇದ್ದು ಸ್ವಲ್ಪ ಎಲ್ಲರನ್ನ ಯಾರು ಗಾಯಪಂಡಾರ ಆಗಿದೆ ಅವ್ರಿಗೆಲ್ಲ ಬೆಂಗಳೂರಿಗೆ ಶಿಫ್ಟ್ ಮಾಡಿದೆ. ಸರ್, ಈಗ ಅವರ ಚಿಕಿತ್ಸೆ ಏನೇನು ಸರ್ಕಾರನ ಭರಿಸುತ್ತೆ, ಏನು ಆರೋಗ್ಯ ಇಲಾಖೆ ಅಥವಾ ತಮ್ಮ ಸ್ವಂತ ಖರ್ಚಿಲಿಂತ ಏನಾದರೂ ಬರ್ತದೆ? ಇವಾಗೆ ಸರ್ಕಾರ ಎಲ್ಲ ನೋಡ್ಕೊಳ್ಳುತ್ತೆ, ಆದರೂ ಕೂಡ ಮೇಲ್ ಖರ್ಚಿಗೆಲ್ಲ ಬೇಕಾಗುತ್ತಲ್ಲ, ಜಿಲ್ಲಾ ಮಂತ್ರಿಯವರು ಮಾಡ್ತೀನಿ ಅಂತ ಹೇಳಿದಾಗ ನಾನು ಮಾಡ್ತೀನಿ. ಇಬ್ಬರು ಸೇರಿ ಅವ್ರಿಗೇನು ತೊಂದರೆ ಆಗ್ದಂಗೆ, ಪೇಷಂಟ್ಗಳು ಕೂಡ ಏನು ಭಾರ ಆಗ್ದಂಗೆ ಏನು ನಾವು ನೋಡ್ಕೋಬೇಕು ನಾವು ಮಾಡ್ತೀವಿ. ಸರ್, ಈಗ ತಾವು ಕೂಡ ಆಸ್ಪತ್ರೆಗೆ ವಿಸಿಟ್ ನೀಡಿದ್ರಿ, ಅಲ್ಲಿಯ ಪರಿಸ್ಥಿತಿ ಅವರನ್ನು ನೋಡಿದಾಗ ಏನು ಅನ್ನಿಸ್ತಾರೆ? ಇಲ್ಲ, ಭಾಳ ಅದು ನೋಡೋ ಹಂಗಿಲ್ಲ. ಅದು ಯಾಕಂದರೆ ಭಾಳ ಮೇಜರ್ ಬ್ಲಾಸ್ಟ್ ಆಗಿದೆ. ಅದು ಎಂಟೈರ್ ಮನೆಯೇ ಕೆತ್ಕೊಂಡು ಹೋಗೈತಿ. ಏನಂದರೆ ಸ್ಲ್ಯಾಬ್ ಒಂದೇ ಬೆಳೆದು ಕಡಿಮೆ ಇತ್ತು, ಆ ಪರಿ ಬ್ಲಾಸ್ಟ್ ಆಗಿದೆ. ಅಂಥ ಇದರಲ್ಲಿ ಜಿಂದಾಲ್ ಅವರು ಫೋನ್ ಮಾಡಿದ್ದೆ ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡಿದಾರಲ್ಲ. ಪ್ಲಸ್ ಅವರೆಲ್ಲ ಗಾಯಗೊಂಡವ್ರಿಗೆಲ್ಲರಿಗೆ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಚಿಕಿತ್ಸೆ ಮಾಡಿ 12 ಡಾಕ್ಟರ್ಸ್ ಫುಲ್ ಟೀಮ್ ನಿಂತ್ಕೊಂಡು ಅದೆಲ್ಲರೂ ನೋಡೋದಕ್ಕೋಸ್ಕರ ಜಿಂದಾಲ್ ಕಂಪನಿ ಮತ್ತು ಸಂಜೀವಿನಿ ಹಾಸ್ಪಿಟಲ್ ನಲ್ಲಿ ಯಾರು ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ನಾನು ನಮ್ಮ ಊರ ಪರವಾಗಿ ಅವ್ರಿಗೆ ನಮ್ಮ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಅದರೊಳಗೆ 2 ವರ್ಷದ ಒಂದು ಪಾಪು ಇದೆ, ಫುಲ್ಲು ಸುಟ್ಟು ಬಿಟ್ಟಿದೆ ಅಂತ ಕೇಳಿದ್ವಿ, ಅದ್ರ ಪರಿಸ್ಥಿತಿ ನೋಡಿದ್ರ ಸರ್? ಇಲ್ಲ, ಎಲ್ಲರಿಗೂ 7 ಜನಕ್ಕೆ ಕಂಡೀಷನ್ಸ್ ಭಾಳ ಬ್ಯಾಡ್ ಇದೆ. ಬಟ್ ಮಗುಗೆ ಭಾಳ ನೋವಾಗುತ್ತೆ ನೋಡಿದ್ರೆ, ಕಣ್ಣೀರು ಕಿರ್ಚೊಂದಂಗೆ ಸರ್ ನಿನ್ನೆ ಪರಿಸ್ಥಿತಿ ನೋಡಿಬಿಟ್ರೆ. ಇಲ್ಲ, ಪಾಪ ಮಗುಗೆ ಅದು ಎದ್ದಂಗೆಲ್ಲ ಮತ್ತೆ ಅನೆಸ್ಥೀಶಿಯಾ ಕೊಟ್ಟು ಮತ್ತೆ ಮಲಗಿಸೋದು, ಏನಂದರೆ ಪಾಪ ಮಗುಗೆ ಏನೂ ಅರ್ಥ ಆಗ್ತಾ ಇಲ್ಲ, ಆ ಥರ ಸಿಚುವೇಶನ್ ಇದೆ. ಸರ್, ಅವರೆಲ್ಲರೂ ಕೂಡ ದುಡ್ಡು ತಿನ್ನೋಂಥ ವರ್ಗ, ಈಗ ಪರಿಸ್ಥಿತಿ ಎಲ್ಲ ದುಡಿದು ತಿನ್ನೋರು. ಯಾಕಂದರೆ ಜಿಂದಾಲ್ನಲ್ಲಿ ಒಬ್ಬರು ಕೆಲಸ ಮಾಡೋರು ಇದ್ದಾರೆ, ಇಲ್ಲಿ ಹೊಸಪೇಟೆಗೆ ಕೆಲಸ ಮಾಡೋರು ಇದ್ದಾರೆ. ಎಲ್ಲ ಹಬ್ಬ ಐತಂದು ಹೇಳ್ಬಿಟ್ಟು ಎಲ್ಲರೂ ಮನೆಗೆ ಹೋಗ್ಯಾರ, ಇದಾಗಿತ್ತು. ಹಾಗಾಗಿ ಆಗಬಾರ್ದಾಗಿತ್ತು, ದುರಂತ ಆಯಿತು. ಸರ್, ಅವರೆಲ್ಲರಿಗೂ ಆರಾಮಾಗಮಟ್ಟ ಅವ್ರ ಜೊತೆ ಇರ್ತೇನೆ ನಾನು. ಒಂದು 2 ದಿವಸ ಬೆಳಗ್ಗೆ, ಇವಾಗ ಸಾಯಂಕಾಲ ಬಿಡ್ತೀನಿ ಹೊಸಪೇಟೆ ಬಿಟ್ಟು, ಮತ್ತು ಬೆಳಿಗ್ಗೆನೇ ಅವರು ಆಸ್ಪತ್ರೆಗೆ ಹೋಗಿ
ಮತ್ತು ಬೆಳಿಗ್ಗೆ ಸಾಯಂಕಾಲ 2 ವಿಸಿಟ್ಸು ಒಂದು 2 ದಿವಸ ಮಾಡಿ ಬುಧವಾರ ವಾಪಸ್ ಬರ್ತೀನಿ. ಎಸ್ ಇದಿಷ್ಟು ಹೊಸಪೇಟೆ ಶಾಸಕರಾಗಿರ್ತಕ್ಕಂಥ ಎಚ್ ಆರ್ ಗವಿಯಪ್ಪನವ್ರು ಹೇಳ್ತಾ ಇರ್ತಕ್ಕಂಥದ್ದು. ಏನು ಸಿಲಿಂಡರ್ ಸ್ಫೋಟ್ನಲ್ಲಿ ಗಾಯಾಳುಗಳು ಏನಾಗಿದ್ದಾರೆ ಅವರೆಲ್ಲರೂ ಕೂಡ ಗುಣಮುಖ ಆಗುವವರೆಗೂ ಕೂಡ ನಾನು ಬೆಂಗಳೂರಿನಲ್ಲೇ ಇರ್ತೇನೆ. ಇನ್ನು ಅದರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವರೊಂದಿಗೂ ಕೂಡ ಮಾತನಾಡಿ ಆ ಗಾಯಾಳುಗಳಿಗೆ ಏನು ಚಿಕಿತ್ಸೆಗೆ ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಕೂಡ ಕ್ಷಣಕ್ಕೂ ಕೂಡ ಅಪ್ಡೇಟ್ ತೊಗೊಳೋದಕ್ಕೆ ಅವರ ಗುಣಮುಖರಾಗೋದಕ್ಕೆ ಎಲ್ಲರೂ ಕೂಡ ಶ್ರಮ ವಹಿಸ್ತಿದ್ದೇವೆ ಅನ್ನುವಂಥ ಮಾತನ್ನು ಗವಿಯಪ್ಪನವರು ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ.